ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲೂ ಒಂದಷ್ಟು ಬಣ ಬಡಿದಾಟ ಅವೋ ಇವೋ ಎಲ್ಲವೂ ಎರಡೂ ಪಕ್ಷದಲ್ಲವೆ. PC ಗದ್ದಿಗೌಡರು 72 ವರ್ಷ ಇಲ್ಲಿ ಸಂಸದರು. PC ಗದ್ದಿಗೌಡರು 2004, 2009, 2014, 2019 ಇವ್ರದ್ದೇ ರಿಸಲ್ಟು. PC ಗದ್ದಿಗೌಡರು ಇಲ್ಲಿಯ ಸಂಸದರು. ಆದರೆ ಈ ಬಾರಿ ಯಾರಿಗೆ ಟಿಕೆಟು? ವರ್ಚಸ್ಸು, ಅನುಭವ, ತಂತ್ರಗಾರಿಕೆ PC ಗದ್ದಿಗೌಡರು ನೆಕ್ಸ್ಟ್ ಲೆವೆಲ್, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಆದರೆ ಸಾಕು ಬೇರೆಯವ್ರಿಗೂ ಅವಕಾಶ ಕೊಡ್ರಿ ಅನ್ನುವಂಥ ಲೆಕ್ಕಾಚಾರಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಮಾಜಿ ಸಚಿವ ಮುರುಗೇಶ್ ನಿರಾಣಿ ಇಲ್ಲಿ ಬಾಗಲಕೋಟೆಯ BJP ಟಿಕೆಟ್ ಮೇಲೆ ಕಣ್ಣಿಟ್ಟಿದ್ದಾರೆ ಅನ್ನೋ ಚರ್ಚೆ. ದೊಡ್ಡನಗೌಡ ಜಿ ಪಾಟೀಲ್ ಅವರ ಹೆಸರು ಕೂಡ ಕೇಳಬರುತ್ತೆ. ಆದರೆ ಮುರುಗೇಶ್ ನಿರಾಣಿ ಅವರಿಗೆ ರಾಷ್ಟ್ರ ರಾಜಕಾರಣ ಸೂಟ್ ಆಗುತ್ತೆ. ಅವರನ್ನು ಕರ್ಕೊಂಡೋಗಿ ನಿಲ್ಲಿಸಿ ಗೆಲ್ಲಿಸಿ ಡೆಲ್ಲಿಗೆ ವಿಮಾನವನ್ನು ಹತ್ತಿಸಿ ಹೊಸ ಸಂಸತ್ ಭವನದಲ್ಲಿ ನೋಡಬೇಕು ಅಂತ ಒಂದಷ್ಟು ಜನ ಕಾರ್ಯಕರ್ತರು ತುಂಬಾ ಹುಮ್ಮಸ್ಸಿನಿಂದ ಓಡಾಡ್ತಿದ್ದಾರೆ. ಆದರೆ PC ಗದ್ದಿಗೌಡರು ಮಾತ್ರ ಇಲ್ಲಿವರೆಗೂ ಟಿಕೆಟ್ ವಿಚಾರದಲ್ಲಿ ತುಟಿಕ್ ಪಿಟಿಕ್ ಅಂದಿಲ್ಲ. ನಾನೇ ನಿಂತ್ಕೋತೀನಿ ಅನ್ನೋಂಗೂ ಏನಿಲ್ಲ. ಅಥವಾ ಬೀದರಲ್ಲಿ ಕೂಬಾಗೈತಲ್ಲ ಹಂಗೆ PC ಗದ್ದಿಗೌಡರು ಕೊಡಲೇಬಾರ್ದು ಅನ್ನಂಗೂ ಏನಿಲ್ಲ. ಆದರೆ ಸಾಕು ಇನ್ನೆಷ್ಟು ವರ್ಷಗಳ ರಾಜಕೀಯ ಹೊಸಬರನ್ನು ತಯಾರಿ ಮಾಡಬೇಕನ್ನೋ ಲೆಕ್ಕಾಚಾರದಲ್ಲಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ವಿಚಾರದಲ್ಲಿ BJP ಹೈಕಮಾಂಡ್ ಸಜ್ಜಾಗಿದೆ. ರಾಜ್ಯ ನಾಯಕರು ಕೂಡ ಒಂದಷ್ಟು ಲೆಕ್ಕಾಚಾರವನ್ನು ಮಾಡ್ತಿದ್ದಾರೆ. ಇದು BJP ಕತೆ. ಇನ್ನು ಕಾಂಗ್ರೆಸ್ಸು, ವೀಣಾ ಕಾಶಪ್ಪನವರ್ ಕಳೆದ ಬಾರಿ PC ಗದ್ದಿಗೌಡರವರ ವಿರುದ್ಧ 1,68,187 ಮತಗಳ ಅಂತರದಿಂದ ಸೋತಿದ್ರು. ಆದರೆ ಗೆಲ್ಲಕ್ಕಾಗದೇ ಇಲ್ಲ ಅನ್ನೋ ಸನ್ನಿವೇಶ ಏನಿಲ್ಲ ಈ ಬಾರಿ. ವೀಣಾ ಕಾಶಪ್ಪನವರ ಜೊತೆಯಲ್ಲೇ ಸಾಕಷ್ಟು ಜನ ಆಕಾಂಕ್ಷಿಗಳು ಕೂಡ ಇದ್ದಾರೆ. ಕುರುಬ ಸಮಾಜದ ರಕ್ಷಿತಾ ಈಟಿ ಅವರವರೇ, SR ಪಾಟೀಲು, ಅಜಯ್ ಕುಮಾರ್ ಸರ್ನಾಯಕು, DK ಹ್ಯಾಂಡು, ಹಿಂಗೆ ಲೆಕ್ಕಾಚಾರಗಳು ನಡೀತಾವೆ. ಆದರೆ ವೀಣಾ ಕಾಶಪ್ಪನವರಿಗೆ ಫಲಿತಾಂಶವನ್ನು ಮಾಡುವಂಥ ಎಲ್ಲ ಕೆಪಾಸಿಟಿಯು ಈ ಬಾರಿ ಇದೆ. ಗ್ರೌಂಡಲ್ಲಿದ್ದಾರೆ. ಸೋತೆ ಅಂದ್ಬಿಟ್ಟು ಮನೆಗೆ ಹೋಗಿ ಕುಳಿತಿಲ್ಲ, ಜನರ ನಡುವೆಯೇ ಇದ್ದಾರೆ. ಚುನಾವಣೆಗೆ ತಯಾರಿಯನ್ನು ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಹುನಗುಂದ ಶಾಸಕರು, ಇದೇ ಕ್ಷೇತ್ರಕ್ಕೆ ಬರುತ್ತೆ, ಲೋಕಸಭಾ ಕ್ಷೇತ್ರಕ್ಕೆ, ಬಾಗಲಕೋಟೆಯಲ್ಲಿ ಹುನಗುಂದ ಶಾಸಕರು ವಿಜಯಾನಂದ ಕಾಶಪ್ಪನವರ್ ಪತಿ ಅಲ್ಲೇ ಇದ್ದಾರೆ. ಒಟ್ಟಾರೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರವನ್ನು ನೋಡೋದಾದರೆ ಬರುವಂಥ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ BJP 3 ಸೀಟನ್ನು ಗೆದ್ದರೆ ಕಾಂಗ್ರೆಸ್ 5 ಸೀಟನ್ನು ಗೆದ್ದಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ. ಹೀಗಾಗಿ ಕಾಂಗ್ರೆಸ್ ಫಲಿತಾಂಶವನ್ನು ಮಾಡಿಕೊಳ್ಳುವ ಎಲ್ಲ ಸಾಧ್ಯತೆಗಳು. ಹೀಗಾಗಿ PC ಗದ್ದಿಗೌಡರು ವಯಸ್ಸಾಗಿರೋದು ನನ್ನ ದೇಹಕ್ಕೆ ಮನಸ್ಸಲ್ಲ. ಪ್ರಧಾನಿ ಮೋದಿಯವರನ್ನು ಮತ್ತೆ ಪ್ರಧಾನಿಯಾಗಿ ನೋಡ್ಬೇಕನ್ನೋದು ನನ್ನ ಆಸೆ. ಅವರು ನಿವೃತ್ತಿಗೆ ಘೋಷಿಸ್ತಾರೆ, ಅವ್ರ ಜೊತೆ ನಾನು ರಾಜಕೀಯ ನಿವೃತ್ತಿಗೆ ಘೋಷಿಸ್ತೀನಿ, ಇನ್ನೊಂದು ಟರ್ಮ್ ನಾನೇ ಬಂದ್ಬಿಡ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಅವರೇ. ಹೀಗಾಗಿ ಬಾಗಲಕೋಟೆ PC ಗದ್ದಿಗೌಡರ್ ಅಥವಾ ಮುರುಗೇಶ್ ನಿರಾಣಿ, ಕಾಂಗ್ರೆಸ್ನಲ್ಲಿ ವೀಣಾ ಕಾಶಪ್ಪನವರ ಹೆಸರು ಸಾಕಷ್ಟು ಮುನ್ನೆಲೆಯಲ್ಲಿ ಇದೆ. ಏನಾಗಬಹುದು ವೀಕ್ಷಕರೇ? ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಮತದಾರರು ಮುಧೋಳ, ತೇರದಾಳ, ಜಮಖಂಡಿ, ಬೀಳಗಿ, ಬಾದಾಮಿ, ಹಾಗೆಯೇ ಬಾಗಲಕೋಟೆ, ಹುನಗುಂದ, ನರಗುಂದ ಎಲ್ಲ ವಿಧಾನಸಭಾ ಕ್ಷೇತ್ರದವರು ಅಲ್ಲಿ ಬರ್ತೀರ. ಈ ಮತದಾರರು ಬಾಗಲಕೋಟೆಯ ಹೊಸ ಸಂಸದರಾಗಿ ಯಾರನ್ನು ಬಯಸ್ತೀರಾ? ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು.